ಎಲ್ಲರಿಗಂದ್ರ ಭಾರತದ ಕೊನೆಯ ಪ್ರಜೆಗೂ ಹಿಡಿದು ಏನಾಗೈತೆ ಸ್ವತಂತ್ರ ಐತೆ, ಮಾತಾಡೋ ಹಕ್ಕು ಐತೆ, ಏನ್ ಬೇಕಾದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು, ಯಾವ ಊರಲ್ಲಿ ಬೇಕಾದ್ರೂ ಹೋಗಿ ನೆಲೆಸಬಹುದು, ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಬಹುದು. ಹೌದಾ? ಈಗ ಇರೋ ಬದುಕಿಗೆ ಕಾರಣ ಏನು? ಮತ್ತೆ ಸ್ವಾತಂತ್ರ್ಯದ ಪರಿಕಲ್ಪನೆ ಏನಂತ ನಮ್ಗಿನ್ನೂ ಯಾರಿಗೂ ಗೊತ್ತೇ ಆಗಿಲ್ಲ. 79 ವರ್ಷ ಬಂದ್ರು ಕೂಡ ಪರಿಕಲ್ಪನೆ ಆಗಿಲ್ಲ. ಸೊ ಸ್ವಾತಂತ್ರ್ಯ ಅಂತಂದ್ರೆ ನಾವು ಬಯಸಿದಂಗೆ ಬದುಕೋದು. ಸೊ ಬಯಸಿದಂಗೆ ಬದುಕೋದು. ಸೊ ಈ ಬದುಕ್ತಾ ಇದೀವ ಅನ್ನೋ ಒಂದು ಅನುಮಾನ ನಮ್ಮಲ್ಲೇ ಬರ್ತದೆ. ಯಾಕಂತಂದ್ರೆ 1947ಕ್ಕಿಂತ ಹಿಂದೆ ಏನೇನೆಲ್ಲ ಅವ್ಯವಸ್ಥೆ ಇತ್ತಂದ್ರ ಮಹಿಳೆಯರಿಗೆ ಮತದಾನ ಮಾಡೋ ಹಕ್ಕಿದ್ದಿಲ್ಲ, ಅವರು ಮನೆಯಿಂದ ಹೊರಗಡೆ ಬರಂಗಿದ್ದಿಲ್ಲ, ಮತ್ತೆ ಹಿಂದುಳಿದವರಿಗೆ, ಮತ್ತೆ ಅಲ್ಪಸಂಖ್ಯಾತರಿಗೆ, ಮತ್ತೆ ಬಡವರಿಗೆ, ಇವ್ರಿಗೆ ಯಾರಿಗೂ ಕೂಡ ಮುಖ್ಯ ಸ್ಥಾನಮಾನದಲ್ಲಿ ನಿಲ್ಲಕ್ ಆಗ್ತಿರ್ಲಿಲ್ಲ. ಆ ಒಂದು ಸ್ಥಾನದಿಂದ ಇಂದು ನಾವು ಏನ್ ಮಾಡ್ತಾ ಇದೀವಿ, ಒಂದು ರಾಜಕೀಯದಲ್ಲಿ ಭಾಗವಹಿಸಿ ಸರ್ಕಾರದ ಎಲ್ಲಾ ಸವಲತ್ತುಗಳನ್ನ ಪಡಿತಾ ಇದೀವಿ. ಅಂದ್ರೆ ಅದಕ್ಕೆ ಕಾರಣ ಏನಂತಂದ್ರೆ ಈ ಒಂದು ದಿನ. ಸೊ ಈ ದಿನಕ್ಕಾಗಿ ಸುಮಾರು ನಿರಂತರವಾಗಿ 100 ವರ್ಷಗಳ ಶ್ರಮ ಐತೆ. ಎಷ್ಟು ವರ್ಷ? 100 ವರ್ಷಗಳ ಶ್ರಮದ ಫಲವಾಗಿ ನಾವು ಇವತ್ತು ಇಲ್ಲಿ ಬದುಕ್ತಾ ಇದ್ದೀವಿ. ಅಂದ್ರೆ ಅದಕ್ಕಿಂತ ಹಿಂದೆ ಸ್ವತಂತ್ರಕ್ಕಾಗಿ ಹೋರಾಟ ನಡೆದಿದ್ವು, ಆದ್ರೆ ಸ್ಟ್ರಾಂಗ್ ಆಗಿ ನಡೆದಿದ್ದಿಲ್ಲ. 1857ರಿಂದ ಹಿಡಿದು 1947ವರೆಗೆ ಸುಮಾರು 100ರಿಂದ 90 ವರ್ಷಗಳ ನಿರಂತರ ಹೋರಾಟ ಏನೈತಲ್ಲ, ಅದ್ರ ಫಲವಾಗಿ ನಮ್ಗೆ ಇವತ್ತು ಈ ಸ್ವತಂತ್ರ ಸಿಕ್ಕಿರೋದು. ಸೊ ಈ ಸ್ವತಂತ್ರ ಅನ್ನತ್ತಡೆ ನಾವು ಕೆಲವೊಂದಿಷ್ಟು ಜನರ ಮಾತು ಅಷ್ಟೇ ಹೇಳ್ತೀವಿ ನಾವು. ಅಂದ್ರೆ ಒಂದಿಷ್ಟು ಜನ ಅಷ್ಟೇ ನೆನಪಿ ಬರೋದು ನಮಗೆ. ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಕಿತ್ತೂರು ರಾಣಿ ಚೆನ್ನಮ್ಮ, ಇಷ್ಟೇ ಬೆರಳಿಕೆಯಷ್ಟು ಜನರು ಅಷ್ಟೇ ನಮಗೆ ನೆನಪರೋದು. ಆದ್ರೆ ಇವರನ್ನ ಹೊರತುಪಡಿಸಿ ಜನಸಾಮಾನ್ಯರು ತಮಗೆ ಗೊತ್ತಿಲ್ಲದಂಗೆ ಪ್ರಾಣದಾನ ಮಾಡಿಬಿಟ್ರ ಈ ಸ್ವತಂತ್ರಕ್ಕಾಗಿ. ಇದು ಯಾರು ಹೇಳ್ತಾರಂದ್ರೆ ಒಂದ್ ಕಡೆಗೆ ಕುವೆಂಪುರವ್ರು ಹೇಳ್ತಾರೆ. ಸೊ ಈ ಸ್ವತಂತ್ರ ಅನ್ನೋದು ಸಿಂಪಲ್ ಆಗಿ ದೊರಕಿರೋದಲ್ಲ, ಇದು ರಕ್ತದ ಕೋಡಿಯಲ್ಲಿ ದೊರಕಿರೋ ಸ್ವತಂತ್ರ ಐತೆ ನಮಗೆ. ಎಷ್ಟೋ ಜನರು ತಮ್ಮ ರಕ್ತವನ್ನ ಅರ್ಪಿಸುವುದರ ಫಲವಾಗಿ ಸ್ವತಂತ್ರ ಸಿಕ್ಕತ್ತ. ಈ ಸ್ವತಂತ್ರವನ್ನ ನಾವು ದುರುಪಯೋಗ ಪಡಿಸ್ಕೋಬಾರದು. ಸೊ ಈ ಸ್ವತಂತ್ರದ ಜೊತೆಗೆ ಇನ್ನೊಂದು ನಮಗೆ ಪವರ್ ಸಿಕ್ಕಿದ್ ಯಾವ್ದಂತಂದ್ರೆ ಸಂವಿಧಾನ. ಈ ಸಂವಿಧಾನ ಇಲ್ಲದೆ ಇದ್ದಿದ್ರ ಬಹಳಷ್ಟು ಕಷ್ಟ ಇತ್ತು. ನನ್ನ ಪರಿಸ್ಥಿತಿಯಿಂದ ಹಿಡಿದು ನಿಮ್ಮೆಲ್ಲರ ಪರಿಸ್ಥಿತಿ. ಯಾಕಂದ್ರೆ ಸಂವಿಧಾನ ಇಲ್ಲದೆ ಇದ್ದ ಪಕ್ಷದಲ್ಲಿ ನಾವು ಯಾರದೋ ಮನೆಯ ಜೀತದಾಳುಗಳಾಗಿರ್ಬೇಕಾಯ್ತಿತ್ತು. ಇವತ್ತು ನಾನಿಲ್ಲಿ ಮಾತಾಡ್ತಿದ್ದಿಲ್ಲ, ಇವತ್ತು ನೀವು ಇಲ್ಲಿ ಕೊಡ್ತಾ ಇದ್ದಿಲ್ಲ. ಈ ಎಲ್ಲಾ ಅವಕಾಶಗಳನ್ನ ಕೊಟ್ಟಿದ್ದು ನಮ್ಗೆ ಯಾವ್ದಂತಂದ್ರ ಸಂವಿಧಾನ. ಈ ಸಂವಿಧಾನಕ್ಕೆ, ಈ ದೇಶಕ್ಕೆ, ಅದನ್ನ ರಚಿಸಿದವರಿಗೆ ನಾವು ನಿರಂತರವಾಗಿ ಪ್ರತಿನಿತ್ಯ ಪ್ರತಿ ಕ್ಷಣನೂ ನಾವೇನ್ ಮಾಡ್ಬೇಕು, ಗೌರವ ಸಮರ್ಪಣೆ ಮಾಡ್ಲೇಬೇಕು. ಹೌದಾ? ಯಾರೋ ಮಾಡಿದ್ರು, ಯಾರೋ ಬರೆದ್ರು ಅನ್ನೋದಲ್ಲ. ಅವರು ತಮಗಾಗಿ ಮಾಡಿಲ್ಲ, ಅವರು ಮಾಡಿರೋದು ಮುಂದಿನ ಭವಿಷ್ಯಕ್ಕಾಗಿ. ಭವಿಷ್ಯ ಅಂದ್ರೆ ಯಾರು? ನಾವೇ. ಸಂವಿಧಾನ ರಚನೆ ಆದ ನಾವಿನ್ನೂ ಹುಟ್ಟೇ ಇಲ್ಲ. ಹೌದಾ? ಆ ರಚನೆ ಆದ ಹುಟ್ಟಿಲ್ಲ ಅಂತಂದ್ರೆ ಇನ್ನು ನಾವು ಅದರ ಸವಲತ್ತನ್ನ ಪಡೆಯಕತ್ತೀವಿ. ಚುನಾವಣೆಯಲ್ಲಿ ಭಾಗವಹಿಸಕತ್ತೀವಿ, ಗೆಲ್ತಾ ಇದೀವಿ, ಪಾರ್ಲಿಮೆಂಟ್ ವರೆಗೆ ಹೋಗಿವಿ. ಹೌದಾ? ವಿಧಾನಸೌಧದವರೆಗೆ ಹೋಗಿವಿ. ಎಲ್ಲ ಅವಕಾಶವನ್ನ ಕೊಟ್ಟಿದ್ದು ಯಾರು? ಸಂವಿಧಾನ ಮತ್ತು ಸ್ವಾತಂತ್ರ್ಯ. ಸೊ ಈ ಸ್ವಾತಂತ್ರ್ಯ ಇವತ್ತಿನ ದಿನಗಳಲ್ಲಿ ಏನಾಗಕತ್ತೈತೆ ಅಂದ್ರೆ ದುರುಪಯೋಗ ಆಗಕತ್ತೈತೆ. ದುರುಪಯೋಗವನ್ನ ಪಡಿಸ್ಕೊಬೇಡ್ರಿ, ಅದನ್ನ ನೀವು ಗೌರವ ಮತ್ತು ಆತ್ಮ ಸಮರ್ಪಣೆ ಮಾಡಿಕೊಳ್ರಿ ಅಂತ ಹೇಳ್ತಾ ಈ ಸ್ವಾತಂತ್ರ್ಯದ ಕುರಿತು ಮಾತಾಡ್ತಿದ್ದೀನಿ. ನಂತರ ನಾನು ಈ ಶಾಲೆಯ ಮುಖ್ಯ ಗುರುಗಳಾಗಿ 1 ತಿಂಗಳಾಯ್ತು. ಸೊ ಈ 1 ತಿಂಗಳಲ್ಲಿ ನಾವು ಮತ್ತೆ ನಮ್ಮ ಸಹ ಶಿಕ್ಷಕರು ಮತ್ತೆ ಇನ್ನು ಮುಖ್ಯ ಸಿಬ್ಬಂದಿಯವರು ಶಾಲೆಯನ್ನ ಹೊಸದಾಗಿ ಕಟ್ಟಬೇಕಂತೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೀವಿ ನಾವು. ಸೊ ಇದು ಕಟ್ಟೋದಂದ್ರೆ ನಾವು ಕಟ್ಟೋದಲ್ಲ. ಹೌದಾ? ಹೊಸದನ್ನು ಕಟ್ಟೋದಂದ್ರೆ ಹೊಸ ಬಿಲ್ಡಿಂಗ್ ಕಟ್ಟೋದಲ್ಲ. ಮಕ್ಕಳನ್ನ ನಾವೇನ್ ಮಾಡಬೇಕು, ಮುಂದಿನ ಭವಿಷ್ಯಕ್ಕೆ ಅಣಿಗೊಳಿಸ್ಬೇಕಂದ್ರೆ ನಾವಂದೇ ಹೋರಾಟ ಮಾಡಿದ್ರೆ ಆಗಲ್ಲ, ಶಿಕ್ಷಕರಂತೆ ಅಚ್ಚುಕಟ್ಟಾಗಿ ಹೋರಾಟ ಮಾಡಿದ್ರೆ ಆಗಲ್ಲ. ಸೊ ಊರಿನ ಎಷ್ಟೋ ಜನ ಯುವಕರಿದ್ದೀರಿ, ಎಷ್ಟು ಜನ? 100ಕ್ಕಿಂತ ಹೆಚ್ಚು ಜನ ಯುವಕರಿದ್ದೀರಿ. ನಿಮ್ಮೆಲ್ಲ ಸಪೋರ್ಟ್ ಇದ್ದಂಗೆ ನಾವೇನ್ ಮಾಡಕ್ಕಾಗತ್ತೆ? ನಾವ್ ಯಾವ್ದೋ ಬೇರೆ ಊರಿಂದ ಬರೋದು, ಇಲ್ಲಿನ ಆಗು ಹೋಗುಗಳು ನಮ್ಗೆ ಏನು ಗೊತ್ತಿಲ್ಲ. ನಾವು ಅಪ್ಪಪ್ಪ ಅಂದ್ರೆ 9:30ಯಿಂದ 4:15ವರೆಗೆ ಅಷ್ಟೇ ಇರೋದಿಲ್ಲ ಅವು. ಹೌದಾ? ಇಲ್ಲಿ ನಿರಂತರವಾಗಿ ನೋಡ್ತಾ ಇರೋರು, ಅಡ್ಡಾಡ್ತಾ ಇರೋರು ಯಾರಂತಂದ್ರೆ ಊರಿನ ಯುವಕರು. ಆದ್ರೆ ಈ ಊರಿನ ಕೆಲವೊಂದಿಷ್ಟು ಅವಿವೇಕಿ ಯುವಕರು. ಯಾರು? ಅವಿವೇಕಿ ಯುವಕರು ಏನ್ ಮಾಡ್ತಾರೆ ಅಂತ ನಮ್ಮ ಶಾಲೆಯ ಒಂದಿಷ್ಟು ವಾತಾವರಣವನ್ನ ಹಾಳು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಊರಿಗೆಲ್ಲ ಕೆಟ್ಟ ಹೆಸರು ಬರೋದು ಬೇಡ. ಅದ್ರಂಗ ಇನ್ನು ಮಿಕ್ಕಿದವರು ಸ್ವಲ್ಪ ನೋಡ್ಕೊಳ್ರಿ. ಇದಕ್ಕಾಗಿ ಒಂದು ಉದಾಹರಣೆ ಏನ್ ಹೇಳ್ತಾ ಇದೀನಿ ಅಂದ್ರೆ, 1 ವಾರದಿಂದ 15 ದಿನದ ಕೆಳಗಡೆ ಏನಾಯ್ತಂದ್ರೆ
ಈ ಕಾಂಪೌಂಡ್ ಒಳಗಡೆ ಕ್ರಿಕೆಟ್ ಆಡಕ್ ಬರ್ತಾವ ಹುಡ್ರು. ಅಂದ್ರೆ ಶಾಲೆ ಇಲ್ಲದ ಟೈಮ್ ಅಣ್ಣ ಕ್ರಿಕೆಟ್ ಆಡಕ್ ಬರ್ತಾರೆ. ಕ್ರಿಕೆಟ್ ಆಡಕ್ ಬಂದಾಗ ಕ್ರಿಕೆಟ್ ಆಡಿ ಹೊರಡ್ಬೇಕು ಅವ್ರು ಏನ್ ಮಾಡ್ತೇವೆ ಅಲ್ಲಿ ಎತ್ತಿ ಆ ಕಿಟಕಿಗಳಿಂದ ಹಿಮಾಲಯಕ್ಕೆ ಟೇಬಲ್ಗೆನ ಹೋಗಿದಾರೆ. ಮುಖ್ಯ ಗುರುಗಳು ಚೇರ್ಗೆನ ಬಿದ್ದತ್ತ ಅದನ್ನ. ಸೊ ಅದನ್ನ ನಾವೇನು ಕ್ಲೀನ್ ಮಾಡಲ್ಲ, ಹೌದಾ? ಅದು ನೀವು ಉಗೋದ್ರಿಂದ ನಮ್ಗೇನು ಬಂದತ್ತ ಅದು? ನೀವು ಉಗಿದು ಹೋಗ್ತೀರಿ, ನಾವು ಕ್ಲೀನ್ ಮಾಡ್ತೀವಿ, ಎಲ್ಲ ಬಗೆಹರುತ್ತೆ. ಆದ್ರೆ ಕೆಟ್ಟ ಹೆಸರು ಯಾರಿಗೆ? ನಮಗೆ. ಸೊ ನಾವು ಇಲ್ಲಿ ಒಂದ್ 2-3 ವರ್ಷ ಕೆಲಸ ಮಾಡೋರು, ಕೆಲಸ ಮಾಡ್ತೀವಿ, ಮುಂದಿನ ಊರಿಗೆ ಹೋಗ್ತೀವಿ. ಮುಂದಿನ ಊರಿಗೆ ಹೋದಾಗ ಏನ್ ಹೇಳ್ತೀವಿ? ಆ ಊರಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಜನರು ಸಪೋರ್ಟ್ ಇಲ್ಲ, ಯಾರಿಗೆ ಹೋಗ್ಬೇಡ ಅಂತಾನೆ ಹೇಳೋದು ನಾವು, ಹೌದಾ? ನಾನಿಲ್ಲಿ 2 ವರ್ಷ ಆಯ್ತು ಬಂದು. ಸೊ 2 ವರ್ಷ ಆಯ್ತು ಬಂದಾಗ ನಾನು ಅಪಾಯಿಂಟ್ ಆಗಿ ಬಳ್ಳಾರಿಯಲ್ಲಿ ಕೌನ್ಸಿಲಿಂಗ್ ಹೋಗಿದ್ದೆ. ಶಾಲೆಯನ್ನು ಆಯ್ಕೆ ಮಾಡ್ಕೊಳಕ್ ಹೋದಾಗ ನಾನು ಮನಸ್ಪೂರ್ವಕವಾಗಿ ಆಯ್ಕೆ ಮಾಡ್ಕೊಂಡ ಶಾಲೆ ಅಲ್ಲ ಇದು, ಹೌದಾ? ನಮ್ಗೇನಾಯ್ತು, ಸಂಡೂರಲ್ಲಿ ಉಪ್ಪಲಗಂಡಿ ಪರಿಚಯ ಇತ್ತು ನನಗೆ, ಆದ್ರೆ ಸಂಡೂರಲ್ಲಿ ಉಪ್ಪಲಗಂಡಿ ಅನ್ನೋ ಖಾಲಿ ಇತ್ತು. ಅವ್ರು ಕೊಟ್ಟಿದ ಕಾರಣ ಇಲ್ಲಿ ಬಂದಿವಿ ನಾವು, ಹೌದಾ? ಇಲ್ಲಿ ಎಲ್ಲ ಶಿಕ್ಷಕರು ಬರೋ ರೀತಿ ಆಗ್ಬೇಕು. ಎಲ್ಲ ಶಿಕ್ಷಕರು ಬಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ. ಆ ಶಿಕ್ಷಣ ಸಿಗಬೇಕಂದ್ರೆ ನೀವು ಶಿಕ್ಷಕರ ಜೊತೆಗೆ ಮತ್ತೆ ಶಾಲೆಯ ಸಿಬ್ಬಂದಿ ಜೊತೆಗೆ ಉತ್ತಮವಾದ ವರ್ತನೆ ಮಾಡಬೇಕು. ನೀವು ಬರೇ ಗಲಾಟೆ ಮಾಡಕ್ಕೆ ಬರ್ತಾ ಇದ್ದಾರೆ ಕೆಲವೊಬ್ರು. ಸುಮ್ಮನೆ ಬರ್ತೀರಿ, ಇಲ್ಲದ ಗಲಾಟೆ ಮಾಡ್ತೀರಿ. ಸೊ ನಿನ್ನೆ ಇಲ್ಲ ಮೊನ್ನೆ ನಾವು ಮಕ್ಕಳಿಗೆ ಶೂ ಕೊಟ್ಟಿವಿ. ಶೂ ಕೊಟ್ಟಾಗ ಏನಾಯ್ತು, ಎಲ್ಲರೂ ಏನ್ ಹೇಳಿದ್ರು, ಮಕ್ಕಳನ್ನ ಶಾಲೆ ಕಳಿಸಿ ನಮ್ಮ ಮಕ್ಕಳು ಹೆಂಗ್ ಕಲಿತಾರ ಅಂತ ಕೇಳಕ್ ಬರ್ಬೇಕು. ಅದು ಶಾಲೆ. ನಮ್ಮ ಮಕ್ಕಳು ಹೆಂಗ್ ಕಲಿತಾರೆ, ಏನು ಓದೇ ಇಲ್ಲ ಅಂತಂದ್ರೆ ನಿಮಗೆ ಖುಷಿ ಆಗುತ್ತೆ. ಸರ್ ನನ್ನ ಮಗಳು 5ನೇ ತರಗತಿ ಅದಾಳ, ಈ ಬರವಲ್ರಂದ್ರ ನಮಗೆ ಖುಷಿ ಆಗುತ್ತೆ. ಎದಕ್ಕಂದ್ರೆ ತಂದೆಯವರು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ ಅಂತ ನಮಗೆ ಖುಷಿ ಆಗುತ್ತೆ. ಆದ್ರೆ ನೀವು ಬರೋದು ಯಾಕೆ ಗೊತ್ತಾ? ನನ್ನ ಮಗಳು ಶೂ ಕೊಟ್ಟಿಲ್ಲ, ನನ್ನ ಮಗ ಬುಕ್ಕ ಕೊಟ್ಟಿಲ್ಲ, ನನ್ನ ಮಗ ಬ್ಯಾಗ್ ಕೊಟ್ಟಿಲ್ಲ. ಸೊ ಅವ್ನು ತಾಂಡೋಗಿ ನಾವೇನ್ ಮಾಡೋಣ? ಶೂನ ಅವ್ನು ಬಂದಿರೋದೇ ಮಕ್ಕಳಿಗೆ ಕೊಡಕ್ಕಾಗಿ. ನೀವು ಬೇಡ ಅಂದ್ರೂ ಕರೆದು ಕೊಡ್ತೀವಿ ನಾವು. ಅವ್ನು ನೀವು ಬಂದು ಕೇಳೋ ಅವಶ್ಯಕತೆನೇ ಇಲ್ಲ, ಹೌದಾ? ಆ ಶೂ ನಿಮ್ಮ ಮಕ್ಕಳಿಗಾಗಿ ಬಂದಿರೋದು, ನಿಮ್ಮ ಮಕ್ಕಳಲ್ಲಿ ಓದಕತ್ತಿದ್ರಿಂದ ಶೂ ಬಂದಿರೋದು. ಅವ್ನು ನಾವೇನು ತಾಂಡೋಗಿ ಬರ್ತಾ? ಅವ್ನು ನೀವು ಬೇಡ ಅಂದ್ರೆ ಕೊಡ್ತೀವಿ, ನೀವು ಇದಕ್ಕೆ ಬರಲ್ಲ. ನೀವು ಬಂದು ಶೂ ಕೊಟ್ಟಿಲ್ಲ, ಬುಕ್ಕ ಕೊಟ್ಟಿಲ್ಲ, ಬಂದು ಗಲಾಟೆ ಮಾಡ್ತಾರೆ ಮತ್ತೆ, ಹೌದಾ? ಗಲಾಟೆ ಅಂದ್ರೆ ಏನಂದ್ರೆ ಅನಾಗರಿಕರ ರೀತಿ ವರ್ತಿಸ್ತೀರಿ. ನೀವು ಇದುವರೆಗೂ ಯಾವ್ದೋ ಜನಗಳ ಜೊತೆ ವ್ಯವಹಾರನೇ ಮಾಡಿಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತೀರಿ. ಯಾಕೆ ಈಗ ಅಂದ್ರೆ ಎಲ್ಲರೂ ಅಲ್ಲ, ಕೆಲವೊಬ್ರು ನಮಗೆ ಒಳ್ಳೆ ಸಹಕಾರ ಕೊಡ್ತಿದ್ರೆ ಅವ್ರ ಬಗ್ಗೆ ಅಭಿಮಾನ ಐತೆ. ನಾವು ಅಭಿಮಾನ ಐತೆ ಅಂತ ತೋರ್ಪಡಿಸೋದಲ್ಲ, ಮನುಷ್ಯನಿಗೆ ಗೊತ್ತ. ಕೆಲವೊಂದಿಷ್ಟು ಜನ ಈ ಶಾಲೆಗಾಗಿ ನಿರಂತರವಾಗಿ ದುಡಿತಿದಾರೆ, ಅವ್ರ ಬಗ್ಗೆ ನಮಗೆ ಒಂದಿಷ್ಟು ಎಳ್ಳಷ್ಟು ಕಂಪ್ಲೇಂಟ್ಸ್ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಅವಿವೇಕಿಗಳಿಂದ ಶಾಲೆಗೆ ಒಂದಿಷ್ಟು ದುಸ್ಥಿತಿ ಆದತ್ತೆ. ಸೊ ಶನಿವಾರ ಭಾನುವಾರ ಇದ್ದಾಗ ಹಿಂದೆನೇ ಇಸ್ಪೇಟ್ ಆಡ್ತಾರೆ. ಸೊ ಇದೇನು ಇಸ್ಪೇಟ್ ಆಡಕ್ಕೆ ಇದೇನು ಇಸ್ಪೇಟ್ ಅಡ್ಡನ ಇದು? ಯಾಕೆ ಇದು ನಿಮ್ಮ ಶಾಲೆ, ನಿಮ್ಮ ಮಕ್ಕಳಲ್ಲ, ಇಂದ ರೂಮಿಗೆ ಕೊಠಡಿ ಇಲ್ಲ, ಅಲ್ಲೇ ಬಂದು ರೀಸರ್ಚ್ ಮಾಡ್ತಾರೆ. ಅವ್ರೇನು ಹೊಟ್ಟೆಗೆ ಅನ್ನ ತಿನ್ನಲ್ಲ, ರೀಸರ್ಚ್ ಮಾಡ್ತಾರಲ್ಲ, ಅನ್ನ ತಿನ್ನಲ್ಲ, ಅದೇನು ಬಾತ್ರೂಮ? ಸೊ ಬೇಕಾದಷ್ಟು ಬಯಲು ಜಾಗ ಐತೆ, ಅಲ್ಲಿಗೆ ಹೋಗೋದ? ಅದನ್ನೆಲ್ಲ ಬಿಡ್ತೀರಿ, ಇಲ್ಲೇ ಶಾಲೆನೇ ಬೇಕಾ ನಿಮ್ಗೆ? ಸೊ ಒಂದಿಷ್ಟು ಜನ ಅಂತ ಮಾಡ್ತಿದ್ದಾರೆ ನೋಡಿ. ಸ್ವಲ್ಪ ನೀವೇ ತಿಳಿ ಹೇಳ್ರಿ, ಊರಿನ ಯುವಕರಿದ್ರಿ, ನಾಗರಿಕರಿದ್ರಿ, ದೊಡ್ಡವರಿದ್ರಿ, ನೀವೇ ತಿಳಿ ಹೇಳ್ರಿ ಸ್ವಲ್ಪ. ಅವ್ರು ಯಾರು ರಿಸರ್ಚ್ ಮಾಡ್ತಾರ, ಯಾರು ಇನ್ಸ್ಪೆಕ್ಟ್ ಆಗ್ತಾರ, ಅವ್ರು ನಾವು ಯಾವುದೇ ಕ್ರಮ ಕೈಗೊಳ್ಳಕ್ ಬರಲ್ಲ ಅಂತಲ್ಲ, ನಾವು ಕೂಡ ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ಬೋದು. ಆದ್ರೆ ಊರಿನ ವ್ಯವಸ್ಥಿತಿ ಹಾಳಾಗುತ್ತೆ ಅಂತೇಳಿ ಸುಧಾರಿಸಣೆ ಇದೀವಿ. ದಯವಿಟ್ಟು ಈ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಡ್ರಿ. ಯಾರೇ ಶಿಕ್ಷಕರು ಬರ್ಲಿ ಅವ್ರಿಗೆ ನೀವು ಸಹಕಾರ ಕೊಡ್ರಿ. ನಿಮ್ಮ ಹಣ ಆಸ್ತಿ ಏನು ಬೇಡ, ಸಹಕಾರ ಕೊಡ್ರಿ. ನಾವು ಅದೇ ಸರ್ ನೀವು ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ರಿ, ನಾವು ಕಟ್ತೀವಿ ಶಾಲೆನ. ನಾವು ಎಲ್ಲ ಯುವಕರಿದ್ವಿ, ಯಾರು ಕೈಲಾಗದಾರೇನಿಲ್ಲ, ಎಲ್ಲರೂ ಯುವಕರಿದ್ವಿ, ಬಿಸಿ ರಕ್ತದ ಯುವಕರಿದ್ವಿ, ಬೇಕಾದ ಮಾಡಷ್ಟು ಸಾಮರ್ಥ್ಯ ಐತೆ ನಮ್ಮಲ್ಲಿ. ನಿಮ್ಮ ಸಹಕಾರವನ್ನು ಕೊಡ್ರಿ ಅಂತ ಹೇಳ್ತಾ ಈ ಎಲ್ಲರಿಗೂ ಮತ್ತೊಮ್ಮೆ ನಾನು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಶುಭಾಶಯನ ತಿಳಿಸ್ತೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅನ್ನೋದಕ್ಕಿಂತ ಪರೋಕ್ಷವಾಗಿ 100 ಜನ ಸಪೋರ್ಟ್ ಮಾಡ್ಯಾರ. ಸೊ ಆ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಧನ್ಯವಾದವನ್ನು ತಿಳಿಸಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಇನ್ ಮುಂದಿನ ದಿನಗಳಲ್ಲಿ ಯಾರು ಆ ರೀತಿ ಮಾಡಬೇಡ್ರಿ. ಮಾಡಿದ್ರೆ ನೋಡಿ ನೀವೇ ಬಂದು ಹೇಳ್ರಿ, ನೀವೇ ಹೇಳ್ರಿ, ನಿಮ್ಮ ಹುಡುಗರಿ ನೀವೇ ಹೇಳ್ರಿ.